ನಮ್ಮ ಉತ್ತರ ಕರ್ನಾಟಕ ಸ್ಟೈಲ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆ್ಯಂಡ್ ಭರ್ಜರಿ ಊಟ ಅಂತ ನೋಡೋನು ಬರ್ರಿ. ಮತ್ತು ನೀವು ಕೂಡ ಎಲ್ಲರೂ ಮಾಡೋನು ಊಟನ ಮಾಡೋನು ಬರ್ರಿ. ನಿಮಗೆಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿರೋದಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಇವತ್ತು ಬಂದು ಹೊಸ ವರ್ಷದ ಮೊದಲನೇ ಹಬ್ಬ, ಸಂಕ್ರಾಂತಿ ಹಬ್ಬ. ನಿಮಗೆಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲ ಕನಸ ನೆನೆಸಾಗ್ಲಿ, ನಿಮ್ಮೆಲ್ಲ ವಿಶ್ ಕಂಪ್ಲೀಟ್ ಆಗಲಿ, ಎಲ್ಲರ ಮನೆಯೊಳಗೆ ಹೊಸ ಬೆಳಕು ಬರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ವ್ಲಾಗ್ ಫುಲ್ ಸ್ಪೆಷಲ್ ಐತ್ರಿ. ವ್ಲಾಗ್ನ ಲಾಸ್ಟ್ವರೆಗೂ ನೋಡ್ರಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊರಿ. ಇವತ್ತು ಏನಪ್ಪ, ಇವತ್ತು ಅಡುಗೆ ಒಳಗೆ ಸ್ಪೆಷಲ್ ಏನೈತಿ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ನಾವೆಲ್ಲ ಏನೆಲ್ಲ ಅಡುಗೆ ಪ್ರಿಪ್ರೇಷನ್ ಮಾಡ್ತೀವಿ, ಇಲ್ಲದ ನಾವು ಯಾವ ಥರ ಅಡುಗೆ ಮಾಡ್ತೀವಿ, ಸೇಮ್ ನೀವು ಕೂಡ ಅದೇ ಥರ ಅಡುಗೆ ಮಾಡ್ತಿದ್ರೆ ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇಲ್ಲಾಂದ್ರೆ ಏನಾದ್ರೆ ಬೇರೆ ಮಾಡ್ತಿದ್ರೆ ಅದು ಕೂಡ ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸೊ ಇದೆಲ್ಲನೂ ಮಸ್ತ್ ಒಂಥರ ಜೋಶ್ ದಿಂದನ ಇವತ್ತಿನ ವ್ಲಾಗ್ ಆಗಲಿ, ಇವತ್ತಿನ ಡೇ ಸ್ಟಾರ್ಟ್ ಮಾಡೀನಿ. ಗೊತ್ತಿಲ್ಲ, ಫುಲ್ ಜೋಶ್ ಐತ್ರಿ. ಆಮೇಲೆ ನೀವು ಕೂಡ ಮಸ್ತ್ ಕಮೆಂಟ್ಸ್ ಮಾಡಿರಿ. ಇನ್ನೊಂದು ಸ್ವಲ್ಪ ಸಪೋರ್ಟ್ ಮಾಡಿರಂದ್ರೆ ಇನ್ನೂ ನನಗೆ ಜಾಸ್ತಿ ಜೋಶ್ ಬರ್ತದ್ರಿ ವಿಡಿಯೋ ಆಗಲಿ ವ್ಲಾಗ್ಸ್ ಮಾಡಕ್ಕೆ. ಆಮೇಲೆ ನಮ್ಮ ಮಮ್ಮಿ ಮನೆಯೊಳಗೆ ಇಲ್ರಿ, ನಾವು ಒಬ್ಬಾಕಿನ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡು ಅಡ್ಗಿನ ಮಾಡೀನಿ. ಆಮೇಲೆ ಅದು ಹೆಂಗಾಗೈತಿ ಅದು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಹೇಳಕ್ಕೆ ಮರಿಬೇಡ್ರಿ. ಸೊ ಇಲ್ಲೇ ನನ್ನ ಪಕ್ಕದಲ್ಲಿ ನನ್ನ ಪುಟಾಣಿ ಮಗಳು ಕೂತಾಳ್ರಿ, ಸಾನ್ವಿ. ಸೊ ನೋಡ್ರಿ, ಲಾಸ್ಟ್ ಇಯರ್ ದೀಪಾವಳಿ ಡ್ರೆಸ್, ಲಾಸ್ಟ್ ಇಯರ್ ದೀಪಾವಳಿ ಡ್ರೆಸ್ನ ಹಾಕೊಂಡಾಳ. ಸೊ ನಮ್ಮ ಸಾನು ಕೂಡ ಹೆಂಗೆ ಕಾಣತ್ತ ಅನ್ನೋದು ಅದು ಕೂಡ ಹೇಳ್ರಿ. ಸೊ ಸಾನು ಎಲ್ಲರಿಗೂ ಹೇಳೋ ಹ್ಯಾಪಿ ಸಂಕ್ರಾಂತಿ ಹೇಳ. ಯಾಕೆ ಸೊ ಆಕೆ ಮೂಡ ನಿಮಿಷಕ್ಕೆ ಸ್ವಿಂಗ್ ಆಗ್ತದ್ರಿ. ಸೊ ಹಾಗಾಗಿ ಇಟ್ಸ್ ಓಕೆ. ಅಕ್ಕಿಯದಿಂದನ ಆಮೇಲೆ ನಮ್ಮ ಫ್ಯಾಮಿಲಿ ತರಫನ ನಾ ಮತ್ತೊಂದ್ಸಲ ನಿಮಗೆ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಹೇಳ್ತೀನಿ. ಮತ್ತು ನಿಮಗೆ ಕೂಡ ಎಳ್ಳು ಬೆಲ್ಲ ಕೊಟ್ಟ, ಎಳ್ಳು ಬೆಲ್ದಂಗೆ ಇರೋನು, ಎಳ್ಳು ಬೆಲ್ದಂಗೆ ಮಾತಾಡೋನು, ಸ್ವೀಟ್ ಮಾತಾಡೋನು ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಆಮೇಲೆ ನಮ್ಮ ಮನೆಯೊಳಗೆ ನಾನು ಕೂಡ ಎಲ್ಲರಿಗೂ ಎಳ್ಳು ಬೆಲ್ಲ ಕೊಡ್ತೀನಿ. ಸೊ ಮತ್ತೆ ಸಿಗ್ತೀನಿ. ಸೊ ಫೈನಲಿ ಸಂಕ್ರಾಂತಿ ಹಬ್ಬದ ಕುಕಿಂಗ್ ಕೆಲಸ ಎಲ್ಲನೂ ಓವರ್ ಆಯ್ತ್ರಿ. ಈಗ 12:30 ಆಗೈತಿ. ಆ್ಯಕ್ಚುಲಿ ನಾ ದೇವ್ರಿಗೆ ಇವತ್ತಿ ಕೂಡ ತೋರಿಸ್ಬೇಕು. ಸೊ ನಾನು ಕುಕಿಂಗ್ ಒಳಗೆ ಏನೆಲ್ಲ ಮಾಡೀನಿ ಇವತ್ತು ಐಟಮ್ಸ್ ಅಂತ ನಿಮ್ಮ ಜೊತೆ ಕೂಡ ತೋರಿಸ್ತೀನಿ, ನಿಮಗೂ ಕೂಡ ಶೇರ್ ಮಾಡ್ತೀನಿ. ಬಟ್ ನಾ ಯಾವುದೂ ರೆಸಿಪಿನ ತೋರ್ಸಕ್ಕೆ ಹೋಗಿಲ್ರಿ. ಬಿಕಾಸ್ ಮಾರ್ನಿಂಗ್ ಪಟ ಹರ್ಷು ಸಾನು ಹೇಳೋಕ್ಕಿಂತ ಮೊದಲು ನಂದು ಅಡುಗೆ ಆಗಿರ್ಬೇಕಂತ ಇದೊಂದು ಟಾರ್ಗೆಟ್ ಇತ್ತು ರೀ. ಬಟ್ ನಾರ್ಮಲ್ ಅಂದರೆ ಏನೆಲ್ಲ ಬೇಸಿಕ್ ಎಲ್ಲ ಇತ್ತು ಅವ್ರಿಬ್ರು ಮಂದಿ ಹೇಳೋಕ್ಕಿಂತ ಮೊದಲು ಎಲ್ಲನೂ ಕಂಪ್ಲೀಟ್ ಆಗಿತ್ತು. ಬಟ್ ಹಿಂಗೆ ಅದು ಇದು ಮಾಡೋನು ಅನ್ಕೋತ ಇಲ್ಲಿವರೆಗೂ ಫೈನಲ್ ಬಂದು ಹತ್ತತ್ರಿ. ಇವಾಗ ನಾನು ದೇವ್ರಿಗೆ ಇವತ್ತಿ ತೋರಿಸ್ಬೇಕು. ದೇವ್ರು ತಿಂತಿದಂದ್ರೆ ನಾವು ಎಷ್ಟು ಮಾಡ್ತಿದ್ವಿ ಅಂತ ಗೊತ್ತಿಲ್ಲ. ತಿನ್ನಂಗನೇ ಇಲ್ಲ ಪಾಪ ದೇವ್ರು, ಅಂದ್ರೂ ನಾವು ಇಷ್ಟು ಮಾಡ್ತೀವಿ. ಖರೆ ತಿಂತಿದ್ದಪ್ಪ ಅಂದ್ರೆ ನಾವು ಎಷ್ಟು ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ. ಇಟ್ಸ್ ಓಕೆ. ಬಟ್ ಇನ್ನೊಂದು ನೈವೇದ್ಯ ತೋರಿಸ್ಬೇಕು. ಸಜ್ಜಿ ರೊಟ್ಟಿ ಹಿಡಿದು ಎಲ್ಲನೂ ಫೈನಲ್ ಓವರ್ ಆಗೈತಿ. ನಿಮ್ಮ ಜೊತೆ ಕೂಡ ನಾ ಏನೆಲ್ಲ ಮಾಡೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಸೊ ನಂದು ಸಂಕ್ರಾಂತಿ ಹಬ್ಬದ ಅಡ್ಗೆ ನೋಡ್ರಿ ಏನೆಲ್ಲ ಮಾಡೀನಿ ಅದು ನಿಮ್ಮ ಜೊತೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿಂಗೆ ತೋರ್ಸೋಕಿಂತನೂ ಅದು ಏನೆಲ್ಲ ಐತಿ ಅನ್ನೋದು ಹೇಳೋದು ಅದು ಒಂದು ರೀತಿ ಚಂದ ರೀ. ಸೊ ಇಲ್ಲಿ ನೋಡ್ರಿ, ಶೇಂಗಾ ಹಿಂಡಿ ಮಾಡೀನಿ, ಫುಟಾಣಿ ಹಿಂಡಿ, ಗುರೆಳ್ ಹಿಂಡಿ, ಆಮೇಲೆ ಗುಲಾಬ್ ಜಾಮೂನ, ತುಂಬಿದ ಬದ್ನಿಕಾಯಿ, ಮಿಕ್ಸ್ ಭಾಜಿ ಅಂದ್ರೆ ಅವ್ರಿಕಾಳು ವಟಾಣಿ ಇದೆಲ್ಲ ಸಂಕ್ರಾಂತಿಗೆ ಮಾಡ್ತಾರೆ ಅದ ಭಾಜಿ. ಆಮೇಲೆ ಇದು ಬಂದು ಜುನ್ಕದ ವಡೆ, ಕೊಬ್ಬರಿ ವಡೆ, ಶೇಂಗಾ ಉಂಡಿ. ಇದು ಒಂದು ಪ್ಲೇಟ್ ಆತ್ರಿ. ಇನ್ನೊಂದು ಪ್ಲೇಟಿಗೆ ಬರೋನು. ಇನ್ನೊಂದು ಪ್ಲೇಟ್ ಒಳಗೆ ಏನೈತ್ರಿಪ್ಪ ಅಂದ್ರೆ ಸಜ್ಜಿ ರೊಟ್ಟಿ, ಗಜ್ರಿ, ಇದೇನಂತಾರಿ ಉಳ್ಳಾಗಡ್ಡಿ ತಪ್ಲ ಏನಂತಾರೆ ಗೊತ್ತಿಲ್ಲ ನನಗೆ ಫೈನಲ್. ಸೊ ಹಿಂಗಾಗಿ ಮೊಸರನ್ನ, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮೊಸರನ್ನ, ಅದ್ರ ಮೇಲೆ ಚಂದ ಅನಿಸತ್ತಂತ ಒಂದೊಂದು ಗ್ರೇಪ್ಸ್ ಇಟ್ಟೀನಿ. ಗ್ರೇಪ್ಸ್ ತಂದಿರಂತ ಕೊಡ್ತೀನಿ ತಡಿ ಅಷ್ಟು. ಇದ ಕ್ಯಾರೆಟ್ ಗ್ರೀಟ್ ಮಾಡೀನಿ. ಆಮೇಲೆ ಕೊಡ್ತೀನಿ ತಡಿ. ಆಮೇಲೆ ಸೌತಿಕಾಯಿ ಗ್ರೀಟ್ ಮಾಡೀನಿ. ಶೇಂಗಾ ಹೋಳಿಗೆ, ತುಪ್ಪ, ಗೆಣಸಿನ ಹೋಳಿಗೆ, ತುಪ್ಪ. ಇಷ್ಟೆಲ್ಲ ಫೈನಲ್ ಮಾಡ್ಕೊಂಡಿದ್ವಿ. ಇಷ್ಟೆಲ್ಲ ಮಾಡಕ್ ನನಗೆ 12 ಗಂಟೆ 12:30 ಆಯ್ತು.
ಇದನ್ನೆಲ್ಲ ಏನೈತ್ರಿ ಶೇಂಗಾ ಹಿಂಡಿ ಇದೆಲ್ಲ ನಾನು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದ್ ವಿಡಿಯೋ ಏನೋ ಯಾರು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ. ಮತ್ತು ನೀವೆಲ್ಲ ಏನೆಲ್ಲ ಐಟಮ್ಸ್ ಮಾಡಿರಿ ಇವತ್ತ ಅದ್ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದನ್ನ ಮರಿಬೇಡ್ರಿ. ಸೊ ಇಲ್ಲಿ ನೋಡ್ರಿ ಈ ತರಾನು ಸಖತ್ ಕಾಣತತ್ರಿ ಅಡ್ಗಿ. ನಮ್ಮ ಮನೆಯವ್ರಿಗೆ ಊಟ ಮಾಡ್ತಾರ ಬಂದ, ಅವ್ರಿಗೂ ಭರ್ಜರಿ ಊಟ ಐತ್ರಿ ಇವತ್ತ. ಹಾ ಕೊಡ್ತೀನಿ. ಇವತ್ ನಮ್ಮ ಮನೆಯವ್ರಿಗೆ ಭರ್ಜರಿ ಊಟ ಐತ್ರಿ. ಏನೆಲ್ಲ ತಿಂತಾರಂತ ಗೊತ್ತಿಲ್ಲ. ಸೊ ಇವಾಗ ನಾವ ದೇವ್ರಿಗೆ ನೈವೇದ್ಯ ಹಿಡಿಯೋನು ಬರ್ರಿ. ಸೊ ಫ್ರೆಂಡ್ಸ್ ಆವಾಗಲೇ ಹೇಳಿನಲ್ಲ, ಸೊ ಎಲ್ಲನೂ ಎಲ್ಲನೂ ಅಡುಗೆ ಕಂಪ್ಲೀಟ್ ಆಗೈತ್ರಿ. ಸೊ ಹಾಗಾಗಿ ದೇವ್ರಿಗೆ ನೈವೇದ್ಯ ತೋರ್ಸಾಕಂತ ದೇವ್ರ ಮನೆಗೆ ಬಂದೀನಿ. ಆ್ಯಕ್ಚುಲಿ ನಿಮಗೆ ಇಲ್ಲಿ ಒಂದು ಸ್ವಲ್ಪ ಅಂದ್ರೆ ಉಲ್ಟಾ ಕಾಣ್ಬೋದು, ಕ್ಯಾಮ್ರಾ ಆದಮೇಲೆ ಒಂದು ಸ್ವಲ್ಪ ಉಲ್ಟಾ ಕಾಣತ್ತತ್ರಿ. ಬಿಕಾಸ್ ಅದ ನನ್ನ ಲೆಫ್ಟ್ ಸೈಡ್ ದೀಪ ಮತ್ತು ರೈಟ್ ಸೈಡ್ ಅದು ನಾವೇನು ಬಿಂದಿಗೆ ನೀರಿಂದ ಇಡ್ತೀವಿ ನೋಡ್ರಿ ತುಂಬಿಂದ, ಅದು ರೈಟ್ ಸೈಡ್ ಐತಿ. ಬಟ್ ಇಲ್ಲಿ ಕಾಣುವಾಗೂ ನಾನು ಈಗ ಅಬ್ಸರ್ವ್ ಮಾಡಿದೆ ಏನೋ ಬೇರೆನೋ ಕಾಣತತಿ ಅಂತ. ಆ್ಯಕ್ಚುಲಿ ನಾನು ಕೂಡ ಮನೆಯೊಳಗೆ ಡೈಲಿ ಕಪ್ರಾನ ಹಚ್ತೀನಿ. ಕೆಲವೊಬ್ರ ಹಚ್ಚಂಗಿಲ್ಲ, ಬಟ್ ಡೈಲಿ ಕಪ್ರಾನ ಹಚ್ಬೇಕ್ರಿ ಮನೆಯೊಳಗೆ. ಸೊ ಪ್ರತಿ ಸಲ ನೋಡ್ರಿ ಎಲ್ಲ ಮಮ್ಮಿ ನನಗೆ ಸೋಸ್ ಕೊಡ್ತೀರ, ಎಲ್ಲ ಮಾಡ್ತಿರ. ಬಟ್ ಈ ಸಲ ನಾನು ಒಬ್ಬಾಕೆನ ಮಾಡೀನಿ. ನಿಮಗೂ ಕೂಡ ನೋಡಿ ಖುಷಿ ಅನ್ಸತ್ತಂತ ಅಂತ ಅನ್ಕೋತೀನಿ. ನನಗಂತೂ ಭಾಳ ಸಖತ್ ಖುಷಿ ಆಗೈತ್ರಿ. ಒಂದು ನಿಮಿಷ ಇಲ್ಲಿ ಎಳ್ಳು ಬೆಲ್ಲ ತೋರಿಸ್ತೀನಿ ತಡೀರಿ ಹೆಂಗಿರ್ತಾವ ಅಂತ. ಈ ತರ ಇರ್ತಾವ ನೋಡ್ರಿ ಇಲ್ಲಿ ಎಳ್ಳು ಬೆಲ್ಲ, ಬೆಲ್ಲ, ಕೊಬ್ಬರಿ, ಪುಟಾಣಿ ಎಲ್ಲಾನು ಮಿಕ್ಸ್ ಇರ್ತೈತಿ. ಸೊ ದೇವ್ರಿಗೆ ಫಸ್ಟ್ ಕೊಡ್ಬೇಕಾ, ಹಂಗಾಗಿ ದೇವ್ರಿಗೆ ಕೊಡಕ್ ಬಂದೆ. ಓಂ ನಮಃ ಶಿವಾಯ. ಕಾಲಿ ನೋಡಿ ಹೋತ್ ಮ್ಯಾಗ ನೋಡಿ ನೋಡಿಲ್ಲ. ವಾವ್ ಪಪ್ಪ ಸಕ್ಸಸ್ಫುಲ್ ಆರ್ಶಿರ ನೋಡಲ್ಲ ಎಲ್ಲಿ ಹೋಗೈತೆ. ಹೋಗ್ ನೀ ಹಿಡಿಯ ಹೋಗ ಬೇಡ. ಸಂಕ್ರಾಂತಿ ಬಂತು ಹೊಳೆ ನಿಮ್ಮ ಅಜ್ಜಿ ಇಷ್ಟ. ಸಕ್ಸಸ್ ಆದ್ರೆ ಹರಿತು. ಅಯ್ಯೋ ಫ್ರೆಂಡ್ಸ್ ಫೈನಲಿ ಊಟ ಅದು ಎಲ್ಲ ಆಗಿತ್ರಿ. ಆಮೇಲೆ ಗಾಳಿಪಟ ಹರ್ಸಕಂತ ನಮ್ಮ ಮನೆಯವ್ರನ್ನ ಮ್ಯಾಲೆ ಕರ್ಕೊಂಡು ಹೋದೆ. ನ್ಯಾಚುರಲ್ ವಿಡಿಯೋ ಇಟ್ಟಿನ್ರಿ, ಬಿಕಾಸ್ ಅದು ವಿಡಿಯೋ ನೋಡಿ ನನಗೂ ಯಾಕೋ ಖುಷಿ ಅನ್ಸತ್ತೈತ್ರಿ. ಸೊ ಅದಕ್ಕೆ ವಾಯ್ಸ್ ಓವರ್ ಏನು ಕೊಟ್ಟಿಲ್ಲ, ನ್ಯಾಚುರಲ್ ಇಟ್ಟಿನಿ. ಆಮೇಲೆ ಗಾಳಿಪಟ ಸಕ್ಸಸ್ ಆಯ್ತ್ರಿ. ಅದೆಲ್ಲೋ ಧಾರಣ ಕಿತ್ತು ಹೋಯ್ತು ನೋಡ್ರಿ. ನಮ್ಮ ಬ್ಯಾಂಗ್ಳೂರ್ ಕ್ಲೈಮೇಟ್ ಇದೆ ನೋಡ್ರಿ. ನಮ್ಮ ಬೆಂಗಳೂರು ಹೆಂಗೈತೆ ಅನ್ನೋದು, ಯಾವಾಗ ಚಳಿ ಇರ್ತದ ಗೊತ್ತಿಲ್ಲ, ಯಾವಾಗ ಬಿಸಿಲಿರ್ತದ ಗೊತ್ತಿಲ್ಲ, ಏನೂ ಗೊತ್ತಿಲ್ರಿ. ಸಡನ್ಲಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಏನಂತಾರು ಎಳ್ಳು ಬೆಲ್ಲ ತಗೊಂಡೆ ಎಳ್ಳು ಬೆಲ್ಲ ಇರೋದು, ಎಳ್ಳು ಬೆಲ್ಲ ತಗೊಂಡು ಎಳ್ಳು ಬೆಲ್ಲ ಹಂಗಿರೋದು ಚಂದಾಗಿ ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಪೊಂಗಲ್, ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಹರ್ಷಿ. ನೀ ಕೊಡ್ಲ ಮಮ್ಮಿ ಆಗ್ತೇವೆ. ಹ್ಯಾಪಿ ನಂಗೆ ಕೊಡು. ಹ್ಯಾಪಿ ಸಂಕ್ರಾಂತಿ. ಹಾ ಅಲ್ಲೆಲ್ಲರಿಗೂ ಹೇಳೋದು ಹ್ಯಾಪಿ ಸಂಕ್ರಾಂತಿ ಅಂತ. ಹ್ಯಾಪಿ. ಸೊ ನಮ್ಮ ಹರ್ಷ ಹೇಳ್ತಾ ನೋಡ್ರಿ ನಿಮಗೆಲ್ಲರಿಗೂ ಹ್ಯಾಪಿ
ಸಂಕ್ರಾಂತಿ. ಹಾ ಸೊ ಫ್ರೆಂಡ್ಸ್, ಮನೆಯೊಳಗೆ ಎಳ್ಳು ಬೆಲ್ಲ ಏನೋ ಕೊಟ್ವಿ. ಬಿಕಾಸ್ ಮಕ್ಕಳು ಕೂಡ ಗೊತ್ತಾಗ್ಬೇಕು ರೀ ಪ್ರತಿ ಹಬ್ಬದ ಒಂದು ವಿಶೇಷತೆ ಏನು ಅನ್ನೋದು. ಸೊ ಏನಪ್ಪ ಮನೆಯೊಳಗೆ ಕುತ್ಕೊಂಡು ಏನು ಮಾಡೋದು, ಬಿಕಾಸ್ ಮಾರ್ನಿಂಗ್ ಅಡುಗೆ ಕೂಡ ಎಲ್ಲನೂ ಐತ್ರಿ. ನೈಟ್ ಅಂತೂ ಏನು ಅಡುಗೆ ಮಾಡೋಕ್ಕಿಲ್ಲಾಗಿದ್ನಿ. ಸೊ ನಡೀರಿ ದೇವ್ರ ಗುಡಿಗೆ ಹೋಗಿ ಬರೋಣ ಅಂತ. ನಮ್ಮ ಮನೆ ಹತ್ರನ ಸಾಕಷ್ಟು ದೇವ್ರ ಗುಡಿ ಅದಾವ್ರಿ. ಹಾಗಾಗಿ ನಾವಿಲ್ಲೇ ಧರ್ಮರಾಯ ಟೆಂಪಲ್ಗೆ ಬಂದೀವಿ. ಆ್ಯಕ್ಚುಲಿ ಹಬ್ಬ ಅಂದಮೇಲೆ ಬ್ಯಾಂಗ್ಳೂರ್ ಒಳಗೆ ಟೆಂಪಲ್ ನೋಡೋದನ್ನು ಭಾಳ ಅಂದರೆ ಭಾಳ ಖುಷಿ ಇರ್ತೈತೆ ರೀ ನನಗಂತೂ. ಬಿಕಾಸ್ ಅಲ್ಲಿದು ಒಂದು ಏನಪ್ಪ, ಅಲ್ಲಿದು ಒಂದು ಹೂವಿನ ಡೆಕೋರೇಷನ್ ಆಗ್ಬೋದು, ಇಲ್ಲ ಅಂದ್ರೆ ಅವ್ರು ಏನು ಗುಡಿ ಡೆಕೋರೇಷನ್ ಮಾಡಿರ್ತಾರೆ ರೀ, ಸಖತ್ ಗುಡಿ ಡೆಕೋರೇಷನ್ ಮಾಡಿರ್ತಾರೆ. ಆ್ಯಕ್ಚುಲಿ ಹಬ್ಬದ ದಿವಸ ನೆಮ್ಮದಿಯಿಂದ ಮಾರ್ನಿಂಗ್ದಿಂದ ಅಡುಗೆ ಅದು ಮಾಡಿ ಫುಲ್ಲು ಸುಸ್ತಾಗಿರ್ತೈತಿ. ಈವ್ನಿಂಗ್ ಟೈಮಿಂಗ್ನಲ್ಲಿ ದೇವ್ರ ಗುಡಿಗೆ ಹೋದ್ಮೇಲೆ ಇಷ್ಟು ನೆಮ್ಮದಿ ಸಿಗ್ತದೆ ಅಂತ ಹೇಳಬೇಕು. ಅಷ್ಟೊಂದು ನೆಮ್ಮದಿ ರೀ, ಇಷ್ಟು ರಿಲ್ಯಾಕ್ಸ್ ಆಗ್ತದಲ್ಲ ಮೂಡಾಗಲಿ, ಒಂದು ಮನಸ್ಸು. ಮಕ್ಕಳು ಕೂಡ ಮಸ್ತ್ ಎಂಜಾಯ್ ಮಾಡ್ತಾರೆ ದೇವ್ರ ಗುಡಿ ಒಳಗೆ. ಆ್ಯಕ್ಚುಲಿ ಈ ದೇವ್ರ ಗುಡಿ ಕೂತನು ಮುಂದಿನ ದೇವ್ರ ಗುಡಿ ನೋಡ್ರಿ ಯಾವ ಥರ ಡೆಕೋರೇಟ್ ಮಾಡ್ಯಾರ ಅಂತ. ಸೊ ಫ್ರೆಂಡ್ಸ್, ಇದು ಬಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್. ಭಾಳ ಸಕ್ಕತ್ ಡೆಕೋರೇಷನ್ ಮಾಡಿದ್ರಿ. ಹೂವಿನ ಡೆಕೋರೇಷನ್ ಅನ್ಬೋದು, ದೀಪ ಅನ್ಬೋದು, ಭಾಳ ಮಸ್ತ್ ಅನ್ಸಿತ್ರಿ. ಇವತ್ತಿನ ದಿನ ನಮ್ದಂತೂ ಫುಲ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಭಾಳ ಖುಷಿ ಐತ್ರಿ ಇವತ್ತು. ಆ್ಯಕ್ಚುಲಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಯಾವುದಾದ್ರೂ ಒಂದು ಕಾರಣ ಕೂಡ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ಬ್ಲಾಗ್. ಅಲ್ಲಿವರೆಗೂ ಬಾಯ್.